ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ವ್ಲಾಗ್ನ ನಾನೇ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಹಾಸ್ಪಿಟಲಲ್ಲಿ ಸೆಕೆಂಡ್ ಡೇ. ಇವತ್ತು ಮಾರ್ನಿಂಗ್ ಬೇಗನೆ ಎದ್ದಿದ್ದೀವಿ. ಸೊ ನಾನು ಒಂದು 4:30ಗೇನೋ ಎದ್ವಿ. ಸೊ 4:30ಗೇ ಭೂಮಿಗೆ ಬಂದು ಸ್ಪಾಂಜ್ ಬಾತ್ ಮಾಡಿಸಿ ಮತ್ತು ಬ್ರಷ್ ಮಾಡಿಸಿ ಎಲ್ಲ ಅವರೇ ರೆಡಿ ಮಾಡಿ ಬೆಡ್ಡೆಲ್ಲ ರೆಡಿ ಮಾಡಿ ಇದು ಮಾಡಿದ್ರು. ನಾನು ಪಾಪುನ ಎತ್ಕೊಂಡಿದ್ದೆ, ಮಲಗಿರಲಿಲ್ಲ. ಸ್ವಲ್ಪ ರಾತ್ರಿ ಇನ್ನೂ ಅಂದರೆ ಈ ವೆದರ್ಗೆ ಅಡ್ಜಸ್ಟ್ ಆಗಬೇಕಲ್ಲ ಪಾಪು. ಸೊ ಹಂಗಾಗಿ ಈ ವೆದರ್ಗೆ ಅಡ್ಜಸ್ಟ್ ಆಗಿರಲಿಲ್ಲ. ಒಂದು 3-4 ಅವರ್ಸ್ ನೈಟ್ ನಿದ್ದೆ ಮಾಡಲಿಲ್ಲ. ಆಮೇಲಿಂದ ನಿದ್ದೆ ಮಾಡಿದ್ರು. ಇವಾಗ ಓಕೆ, ಪಾಪುಗೂ ಈಗ ಸ್ಪಾಂಜ್ ಬಾತ್ ಹೇಳಿದ್ದಾರೆ. ಈಗ ಡಾಕ್ಟ್ರನ್ನು ಬಂದು ನೋಡ್ಕೊಂಡು ಹೋದ್ರು ಭೂಮಿನ. ಇವಾಗ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಜ್ಯೂಸ್ ಕೊಡಿ, ಇವಾಗ ಎದ್ದು ಒಂದು ಸ್ವಲ್ಪ ಓಡಾಡ್ತಾರೆ ಅಂತ ಹೇಳಿದ್ದಾರೆ. ಬೆಳಗ್ಗೆ ಇಲ್ಲೇ ಕ್ಯಾಂಟೀನಿಂದ ಅವ್ರಿಗೆ ಟಿಫನ್ ಬರುತ್ತೆ. ಸೊ ನಾವು ಮನೆಯಿಂದ ಏನು ತರಂಗಿಲ್ಲ. ಸೊ ಎಲ್ಲ ಇಲ್ಲೇ ಪ್ರೊವೈಡ್ ಮಾಡ್ತಾರೆ. ಸೊ ಬೆಳಗ್ಗೆನೇ ಅವರು ಒಂದು ಲೋಟ ಹಾಲು ಕೊಟ್ಬಿಟ್ಟು ಹೋಗಿದ್ರು, ಬಟ್ ಹಾಲು ಕುಡ್ಸೋಕ್ಕಾಗಿರಲಿಲ್ಲ. ನಾನು ಮಲ್ಕೊಬಿಟ್ಟಿದ್ದೆ. ಆಮೇಲೆ ಅವರೇ ಮತ್ತೆ ಬಂದು ಹಾಲು ಬಿಸಿ ಮಾಡಿಕೊಂಡು ಕೊಡಿ, ಅದಾದಮೇಲೆ 2 ಇಡ್ಲಿ ಕೊಡಿ ಅಂತಂದ್ಬಿಟ್ಟು ಇಡ್ಲಿನೂ ತಂದು ಇಟ್ಬಿಟ್ಟು ಹೋಗಿದ್ರು. ಆಮೇಲೆ ನಾನು ಎದ್ದು, ಅವ್ರು ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ರಲ್ಲ, ನಾನು ಎದ್ದು ಇಡ್ಲಿ ತಿನ್ನಿಸ್ಬಿಟ್ಟು ಒಂದು ಲೋಟ ಹಾಲು ಕುಡಿಸಿ ಮಲಗಿಸಿದ್ದೆ. ಆಮೇಲೆ ಡಾಕ್ಟರ್ ಬಂದು ಇದು ಇನ್ನೊಂದು ಲೋಟ ಇವಾಗ ಜ್ಯೂಸ್ ಕೊಡಿ. ಸೊ ಅವ್ರು ಇವತ್ತು ಎದ್ದು ಓಡಾಡಬೇಕು. ಸ್ವಲ್ಪ ಪೇಯ್ನ್ ಹಂಗೆ ಇರುತ್ತೆ. ಸೊ ಹಂಗೆ ಇದ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಪೇಯ್ನು. ಸೊ ಒಂದು ಸ್ವಲ್ಪ ಎದ್ದು ಓಡಾಡಬೇಕು ಅವರು, ಆವಾಗ ಸರಿಯಾಗುತ್ತೆ. ಅವರೇ ಎದ್ದು ವಾಶ್ರೂಮ್ಗೆ ಹೋಗೋ ಥರ ಆದರೆ ಸಾಕು ಅಂತಂದ್ಬಿಟ್ಟು ಏಳಿಸ್ಬಿಟ್ಟು ಇವಾಗ ಕೂರಿಸಿದ್ದಾರೆ. ಎದ್ದು ಕೂತಿದ್ದಾಳೆ. ಸೊ ಈಗ ಪೇಯ್ನ್ ಅಲ್ಲಿ ಅಂದರೆ ನೆನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆ ತನಕ ಹಾಗೆ ಮಲಗಿದ್ಲಲ್ಲ. ಸೊ ಅದು ಗಿಡ್ಡಿನೆಸ್ ಇರುತ್ತಂತೆ ಹಾಗೇನೆ. ಸೊ ಆ ಗಿಡ್ಡಿನೆಸ್ಗೆ ಅವ್ರಿಗೆ ಆಗ್ತಿಲ್ಲ. ಸುಸ್ತು ಏನಿಲ್ಲ, ಬಟ್ ತಲೆ ಸುತ್ತು ಮಾತ್ರ ಇದೆ. ಸುಸ್ತೇನಿಲ್ಲ, ತಲೆ ಸುತ್ತಿದೆ. ತಲೆ ಸುತ್ತಿಂದ ಅವಳಿಗೆ ಹಂಗಾಗ್ತಿರೋದು. ಸೊ ಇವಾಗ ಒಂದು ಸ್ವಲ್ಪ ಎದ್ದು ಓಡಾಡಿದ್ರೆ ಸರಿಯಾಗುತ್ತೆ. ಎಸ್, ನೆಕ್ಸ್ಟ್ ಇವಳನ್ನ ಒಂದು ಸ್ವಲ್ಪ ಓಡಾಡಿಸ್ಬಿಟ್ಟು ಓಡಾಡಿಸ್ಬೇಕಾದ್ರೆ ಸಿಗ್ತೀನಿ ನಾನು. ಸಿಸ್ಟರ್ ಬಂದು ಎದ್ದು ಓಡಾಡಿ ಅಂತಂದರು. ತಲೆ ಸುತ್ತು ಅಂದ್ಬಿಟ್ಟು ಕಣ್ಣೇ ಬಿಡ್ತಾ ಇಲ್ಲ. ಬೇಗ ಬೇಗ ಎದ್ದು ಓಡಾಡಬೇಕು. ನೋಡಿ ನಿನ್ನ ಸಬ್ಸ್ಕ್ರೈಬರ್ಸ್ನ. ತಲೆ ಸುತ್ತ ಕಡಿಮೆ ಆಗುತ್ತೆ. ಇವತ್ತು ಒಂದಿನ, ಇನ್ನು 1 ಅವರ್ ಅಂತಲ್ಲ ಅದು ತಲೆ ಸುತ್ತು. ಅದಾದಮೇಲೆ ಸರಿ ಹೋಗುತ್ತೆ. ನೀನು ಮಧ್ಯಾಹ್ನ ಊಟ ಟೈಮ್ ಬಂದ್ಬಿಡ್ತು. ಓವೆನಲ್ಲಿ ಬಿಸಿನೀರು ಬೇಗ ಒಂದು 30 ಸೆಕೆಂಡ್ಸ್ಗೆ ಕಾದ್ಬಿಡುತ್ತೆ. ಸೊ ಆರಾಮಾಗಿ ಬಿಸಿ ಬಿಸಿ ನೀರನ್ನೇ ಫ್ಲಾಸ್ಕಲ್ಲಿ ನಾವು ನೆನ್ನೆ ಮನೆಯಿಂದ ತುಂಬ್ಕೊಂಬಂದಿದ್ವಿ, ಒಂದು ಫ್ಲಾಸ್ಕಲ್ಲಿ. ಸೊ ಆ ಫ್ಲಾಸ್ಕಲ್ಲಿ ನೀರು ಆಲ್ರೆಡಿ ತಣ್ಣಗಾಗ್ಬಿಟ್ಟಿದೆ. 24 ಅವರ್ಸ್ ಅಷ್ಟೇ ಇರೋದು. ಸೊ ಅದಾದಮೇಲೆ ತಣ್ಣಗಾಗ್ಬಿಡುತ್ತೆ. ಸೊ ಅದೇ ವಾಟರ್ನ ನಾನು ಓವೆನಲ್ಲಿ ಒಂದು 30 ಸೆಕೆಂಡ್ಸ್ ಇಟ್ಬಿಟ್ಟು ಬಿಸಿ ಮಾಡಿ ಕುಡಿಸ್ತಿದ್ದೀನಿ. ನೀರೆಲ್ಲ ಚೆನ್ನಾಗಿ ಕೊಡಿ, ಇಲ್ಲ ಅಂತಂದರೆ ತಲೆನೋವು ಬಂದುಬಿಡುತ್ತೆ. ಅದು ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ, ಸೊ ಅದರಿಂದ ಅದು ತಲೆನೋವು ಬಂದುಬಿಡುತ್ತೆ. ಸೊ ಹಂಗಾಗಿ ನೀರು ಜಾಸ್ತಿ ಕೊಡಿ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಕಡೆ ಜ್ಯೂಸ್ ಕೊಡಲ್ಲ ಬಾಣಂತನದಲ್ಲಿ, ಬಟ್ ಇವ್ರು ಜ್ಯೂಸ್ ಕೊಡಿ ಏನಿಲ್ಲ ಅಂತಂದರು. ಸೊ ಅದಕ್ಕೇ ಇವರೇನೇ ಇಲ್ಲಿಂದ ವಾಟರ್ ಮೆಲನ್ ಜ್ಯೂಸ್ ತರಿಸ್ಕೊಟ್ರು. ಅದನ್ನು ಅರ್ಧ ಕೊಟ್ಬಿಟ್ಟು ಸುಮ್ಮನೆ ಆಗಿದ್ದಾಳೆ. ಸೊ ಇವಾಗ ಎದ್ದು ಓಡಾಡಬೇಕು ಬೇಗ ಬೇಗ. ಎಸ್ ಗೈಸ್, ಈಗ ಆಲ್ರೆಡಿ 12 o'clock ಆಗಿದೆ. ಸೊ 12 o'clockಗೆ ಆಲ್ರೆಡಿ ಊಟ ಬಂದಿದೆ. ಊಟ ಮಾಡೋದಕ್ಕೆ ಚಪಾತಿ ಕೊಟ್ಟಿದ್ದಾರೆ, ರೈಸ್ ಕೊಟ್ಟಿದ್ದಾರೆ. ಬಟ್ ಚಪಾತಿ ಬೇಡ, ಬರೀ ರೈಸ್ ತಿಂತೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರು, ಪಲ್ಯ ಎಲ್ಲ ಕೊಟ್ಟಿದ್ದಾರೆ, ಸೌತೆಕಾಯಿ ಎಲ್ಲ. ನಾನು ಸೌತೆಕಾಯಿ ಎಲ್ಲ ಕೊಡ್ಬಾರ್ದು ಅಂತ ಅನ್ಕೋತೀನಿ. ರೈಸ್ ಕೊಡ್ತೀನಿ ಸ್ವಲ್ಪ. ರೈಸು, ಸಾಂಬಾರು ಮತ್ತು ಬಿಸಿನೀರು. ಒಂದೇ 2 ರೌಂಡು ಎದ್ದು ಓಡಾಡಿಬಿಟ್ಟು ವಾಪಸ್ ಮಲ್ಕೊಂಡಿದ್ದಾಳೆ. ಹೇಗಿದೆ ಈಗ? ಪೇಯ್ನು. ಮ್ಯಾಮ್ ಬಂದಿದ್ದರು ನೋಡೋದಕ್ಕೆ. ಸೊ ಸಂಜೆ ಅಷ್ಟರಲ್ಲಿ ಶಿ ಈಸ್ ಫೈನ್, ಆಲ್ ರೈಟ್. ಸಂಜೆ ಅಷ್ಟರಲ್ಲಿ ಸರಿ ಹೋಗ್ತಾಳೆ ಅಂತ ಹೇಳಿದ್ದಾರೆ. ನೋಡೋಣ. ಸೊ ಈಗ ಇನ್ನೂ 12 o'clock. ಮೇ ಬಿ ಇವತ್ತು ಸಂಜೆ 5 o'clock ಅಷ್ಟರಲ್ಲಿ ಎದ್ದು ಓಡಾಡ್ಬೋದು. ಈಗ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅದಾದಮೇಲೆ
ಒಂದೆರಡು ಮೂರು ಸಲ ವಾಕ್ ಈಚೆ ಕಡೆ ಇಲ್ಲಿ ಒಳಗಡೆ ಎಲ್ಲ ವಾಕ್ ಮಾಡಿಸ್ತೀನಿ. ಅದಾದಮೇಲೆ ಓಕೆ. ಅಪ್ಪುಗೆ ಡ್ಯಾನ್ಸ್ ಇದೆ ನೆಕ್ಸ್ಟ್ ವೀಕು. ಅಪ್ಪುಗೆ ನೆಕ್ಸ್ಟ್ ವೀಕು ಅವ್ನಿಗೆ ಆ್ಯನ್ಯುವಲ್ ಡೇ ಇರೋದ್ರಿಂದ ಇವತ್ತು ಅವ್ನಿಗೆ ಕಳಿಸ್ಲೇಬೇಕಿತ್ತು. ಸೊ ನೆನ್ನೆನೂ ರಜೆ ಹಾಕ್ಸಂಗಿರಲಿಲ್ಲ ಅಪ್ಪುನ. ನಾವು ರಿಕ್ವೆಸ್ಟ್ ಮಾಡಿಬಿಟ್ಟು ರಜೆ ಹಾಕ್ಸ್ತೀವಿ ನೆನ್ನೆ. ಇವತ್ತು ಮ್ಯಾಮು ನೆನ್ನೆ ರಜೆ ಕೇಳೋದಕ್ಕೆ ಹೋದಾಗ ನಾವು ಮೊನ್ನೆ ಹೋದಾಗ ಹೇಳಿದ್ರು, ಸೊ ಪ್ಲೀಸ್ ಕಳಿಸಿ, ಅವನೇ ಮೇನ್ ರೋಲಲ್ಲಿದ್ದಾನೆ, ಲೀಡ್ ರೋಲಲ್ಲಿ. ಸೊ ಬೇಕು, ಪ್ರಾಕ್ಟೀಸ್ ಇಲ್ಲ ಅಂತಂದರೆ ಕಷ್ಟ ಆಗಿಬಿಡುತ್ತೆ. ಸೊ ನಾಳೆ ಬೇಡ, ಫ್ರೈಡೇ ಬೇಡ, ಸ್ಯಾಟರ್ಡೇನಾದ್ರು ಕಳಿಸಿ ಅಂತಂದರು. ಸೊ ಅದಕ್ಕೆ ಇವಾಗ ಸ್ಯಾಟರ್ಡೇ ಮಾರ್ನಿಂಗ್ ಅಪ್ಪು ಹೋಗಿದ್ದಾನೆ ಆಲ್ರೆಡಿ. ಸೊ ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊಂಡು ಅಪ್ಪು ಅವರ ರಾಧಮ್ಮನ ಜೊತೆ ಬರ್ತಾನೆ. ಸೊ ಬಂದಮೇಲೆ ಒಂದು ಬರೀ ಕಿರ್ಚಾಟ ಅರ್ಚಾಟನೇ ಜಾಸ್ತಿ. ಇವಾಗ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ, ಬರೀ ಅವ್ನ ಸೌಂಡೇ ಕೇಳಿಸ್ತಾ ಇರುತ್ತೆ. ಸೊ ಇವಾಗ ನೋಡಿ ಎಷ್ಟು ಫುಲ್ ಕಾಮಾಗಿದೆ. ಎಸ್ ಗೈಸ್, ದೋಸೆ ಕೊಟ್ಟಿದ್ರು. ಒಂದು ದೋಸೆ ಮತ್ತು ಒಂದು ಸ್ವಲ್ಪ ರೈಸ್ ಕೊಟ್ಟಿದ್ದಾರೆ. ದೋಸೆ ಒಂದು ಬೈಟ್ ತಿಂದ್ಲು, ಇಲ್ಲ ದೋಸೆ ಬೇಡ ರೈಸ್ ತಿಂತೀನಿ ಅಂತಂದ್ಲು. ಇಲ್ಲ ಅಪ್ಪು ಫೋಟೋಶೂಟ್ ಕಂತ ಇದ್ದಳು. ಆಯ್ತಾಯ್ತು ಮಲ್ಕೊ. ನಾನು ಕೆನ್ನಿಗಿಟ್ಲ ಕೈ ಎಡ್ದು ಸಾಕ, ಕಾಲಿಗೆ ಇಕ್ತೀನಿ, ಚೂರು ಕಾಲು ಎತ್ತೀನಿ, ಚೂರು ಎಸ್ ಗೈಸ್, ಇದು ನೆಕ್ಸ್ಟ್ ಡೇ ಅವ್ರು ಓಡಾಡಲೇಬೇಕು ಅಂತ ಹೇಳಿದ್ರು. ಸೊ ಡಾಕ್ಟರು, ಅದರಿಂದ ನಾನು ಎದ್ದು ನಿಂತ್ಕೊಂಡೆ, ಬಟ್ ಆಗಲಿಲ್ಲ. ಸಿಕ್ಕಾಪಟ್ಟೆ ತಲೆ ಸುತ್ತು ಶುರುವಾಗೋಯ್ತು. ಸೊ ನನಗೆ ಇಮಿಡಿಯೇಟಾಗಿ ಡಾಕ್ಟರು ಟೆಂಡರ್ ಕೊಕೊನಟ್ ಜ್ಯೂಸ್ ಮತ್ತು ವಾಟರ್ ಮೆಲನ್ ಜ್ಯೂಸನ್ನ ಬೇಗ ತರಿಸಿ ಕೊಟ್ಟರು. ಇಲ್ಲಾಂದರೆ ನನಗೆ ಆಗ್ತಾನೇ ಇರಲಿಲ್ಲ. ಆ್ಯಕ್ಚುಲಿ ನನ್ನ ವಾಯ್ಸೇ ಬರ್ತಾ ಇರಲಿಲ್ಲ. ಸೊ ಇವತ್ತು ನಾನು ಮಾತಾಡಲೇಬೇಕು ಅಂದ್ಕೊಂಡು ಸ್ವಲ್ಪ ನಾನು ಬೆಡ್ ಮೇಲೆ ಮಲ್ಕೊಂಡು ವಾಯ್ಸ್ನ ಕೊಡ್ತಾಯಿದ್ದೀನಿ. ಸ್ವಲ್ಪ ಜನ ಅರ್ಥ ಮಾಡಿಕೊಂಡು ರೆಸ್ಟ್ ಮಾಡಿ ಅಂತ ಹೇಳಿದ್ರೆ, ಇನ್ನೊಂದಷ್ಟು ಜನ ಹೇಳಿಲ್ಲ ಹಂಗೆ ಹಿಂಗೆ ಅಂತೀರ. ನಮ್ಮ ನೋವು ನಮಗೆ ಗೊತ್ತಿರುತ್ತೆ, ಏನಾಗಿದೆ ನಮಗೆ ಏನಿಲ್ಲ ಅನ್ನೋದು. ಸೊ ನೀವೇನು ಕೂತ್ಕೊಂಡು ಈಸಿಯಾಗಿ ಕಮೆಂಟ್ನ ಮಾಡ್ಬೋದು, ಸೊ ಬೇಬಿ ಬೇಗ ರಿವೀಲ್ ಮಾಡಿಲ್ಲ ಅಂತ. ಸೊ ಅಫ್ಕೋರ್ಸ್ 2 ವ್ಲಾಗೇ ಬರೋದು ಇದು. ಒಂದನೇ ವ್ಲಾಗ್ ಡೆಲಿವರಿ ವ್ಲಾಗ್ ಆಗಿರುತ್ತೆ, ನೆಕ್ಸ್ಟ್ ವ್ಲಾಗು ಯಾ ಬೇಬಿ ಅಂತ ಬರುತ್ತೆ. ನೀವು 2 ಆಪ್ರೇಷನ್ ಮಾಡಿಸ್ಕೊಂಡು ವಿಡಿಯೋನ ಮಾಡಿ ನಂತರ ವ್ಲಾಗ್ನ ಅಪ್ಲೋಡ್ ಮಾಡಿ, ಅವಾಗ ಗೊತ್ತಾಗುತ್ತೆ ಸೊ ನಮ್ಮ ಕಷ್ಟ ಏನಿರುತ್ತೆ ಅನ್ನೋದು. ಆ್ಯಂಡ್ ಇವಾಗ ನಾನು ಕೂತ್ಕೊಳ್ಳೋಕ್ಕೂ ನನಗೆ ಶಕ್ತಿ ಇಲ್ಲ. ಒಬ್ಬರು ಹೆಲ್ಪ್ ಇಲ್ಲದೇ ನಾನು ಇವತ್ತಿನವರೆಗೂ ನಾನು ನಡೆಯೋಕ್ಕಾಗ್ತಿಲ್ಲ. ಆಲ್ಮೋಸ್ಟ್ 4 ಡೇಸ್ ಮೇಲಾಯಿತು. ಬಟ್ ವಿತೌಟ್ ಹೆಲ್ಪ್ ನನಗೆ ಇನ್ನೂ ನಡೆಯೋಕ್ಕೆ ಶಕ್ತಿ ಇಲ್ಲ. ಬಿಕಾಸ್ ನನಗೆ ಸಿ ಸೆಕ್ಷನ್ ಆಗಿರೋದಷ್ಟು ಪೇಯ್ನ್ ಇಲ್ಲ. ನನಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಆಗಿರೋದು ಸಿಕ್ಕಾಪಟ್ಟೆ ಪೇಯ್ನ್ ಇದೆ. ಆ್ಯಂಡ್ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಸೊ ಪಾಪನ ಒಳಗಡೆ ಆಟ ಆಡಿಸ್ತಾಯಿದ್ರು. ಅಷ್ಟರಲ್ಲಿ ನಾನು ವಾಕ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ವಾಕ್ನ ಮಾಡ್ತಾಯಿದ್ದೀನಿ. ದೊಡ್ಡಮ್ಮ, ನಮ್ಮ ಅಕ್ಕ, ನಮ್ಮ ಮಾಮ, ಸೋನು, ಯಶು ಎಲ್ಲ ಬಂದಿದ್ದರು. ಅದಾದಮೇಲೆ ನಮ್ಮ ಗಜಿ ಮಾಮ ಮತ್ತು ನಮ್ಮ ಆಂಟಿನೂ ಬಂದಿದ್ದರು. ಸೊ ಎಲ್ಲರೂ ತುಂಬ ಖುಷಿ ಪಡ್ತಾಯಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪಾಪು, ಇಷ್ಟು ಕಲ್ಲರಾಗಿದೆ. ಆ್ಯಂಡ್ ಮೂಗಂತೂ ತುಂಬ ಚೆನ್ನಾಗಿದೆ ಅಂದ್ಕೊಂಡು ತುಂಬ ಇಷ್ಟಪಡ್ತಾಯಿದ್ರು. ನಮ್ಮ ಮಮ್ಮಿ ಮಾಮಂಗಂತೂ ಪಾಪು ನೋಡೋದಕ್ಕಿಂತ ನಾನು ಎದ್ದೋಡಾಡೋಕೆ ಕಷ್ಟಪಡ್ತೀನಲ್ಲ ಅದ್ರ ಕಡೆಗೆ ಗಮನ, ಅದ್ರ ಕಡೆಗೆ ನೋಡ್ತಾಯಿದ್ರು. ನಿಧಾನಕ್ಕೆ ಓಡಾಡು ಅಂದ್ಕೊಂಡು ಬೇಜಾರು ಮಾಡ್ಕೊತಾಯಿದ್ರು ಅವರು. ಆ್ಯಂಡ್ ಅದಾದಮೇಲೆ ಪಾಪದು ಫೋಟೋಶೂಟ್ ಇತ್ತು. ಸೊ ಊಟದ ದಿನ ಮಾಡಲಿಲ್ಲ, ನೆಕ್ಸ್ಟ್ ಡೇ ಮಾಡೋಣ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ನಾನು ವಾಕ್ ಮಾಡ್ತಾನೇ ಇದ್ದೆ. ಸೊ ಅಷ್ಟರಲ್ಲಿ ಪಾಪನ ಕರ್ಕೊಂಡೋಗಿ ಫೋಟೋಶೂಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅವರಂದರು ಕ್ರೆಡಲಲ್ಲೇ ಕರ್ಕೊಂಡೋಗಬೇಕು, ಸೊ ನೀವು ಯಾವುದೇ ರೀತಿ ಕೈಯಲ್ಲಿ ಹ್ಯಾಂಡಲ್ ಮಾಡಿ ಕರ್ಕೊಂಡು ಹೋಗಂಗಿಲ್ಲ
ಅಂತ ಹೇಳಿದರು. ಅದಕ್ಕೆ ಪ್ರಮೋದ್ ಅವರು ಮತ್ತು ನಮ್ಮ ಡ್ಯಾಡಿ ಹೋಗಿದ್ದರು. ಇನ್ನೂ ಫೋಟೋಸ್ ಬಂದಿಲ್ಲ ನಮಗೆ. ಒಂದು ಫ್ರೇಮ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಯಾವ ರೀತಿ ಫ್ರೇಮ್ ಬರುತ್ತೆ ಏನೋ. ನಾನು ಇದರಲ್ಲಿ ಪಾಪು ಎಲ್ಲಿ ಮಲಗಿದೆ ಅಂತ ಕೇಳ್ತಿದ್ರೆ ಪ್ರಮೋದ್ ಅವರು ಅಲ್ಲೇ ಅಲ್ಲಾಡ್ತಿದೆ ನೋಡು ಅಂತಿದ್ದಾರೆ ಗೈಸ್. ನನಗೆ ಕಾಣ್ತಾನೆ ಇಲ್ಲ, ಆ ಥರ ಮಲಗಿಸ್ಬಿಟ್ಟಿದ್ದಾರೆ. ಅಯ್ಯಪ್ಪ ಯಾವ ರೀತಿ ತೆಗ್ದಿದ್ದಾರಲ್ವ ಅಂದ್ಕೊಂಡೆ. ಸೊ ಫಸ್ಟ್ ದಿನ ನಾನು ಪ್ರಮೋದ್ ಅವ್ರನ್ನ ಇಸ್ಕೊಂಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ಡೇ ಅವ್ರನ್ನ ಕಳಿಸ್ಬಿಟ್ಟೆ ಮನೆಗೆಲ್ಲ ಹೋಗಿ ಡೆಕೋರೇಷನ್ ಮಾಡಲಿ ಅಂತ. ಆ್ಯಂಡ್ ಮಮ್ಮಿನೂ ಸ್ವಲ್ಪ ಮನೇಲೆಲ್ಲ ಕ್ಲೀನ್ ಮಾಡಬೇಕಿತ್ತು, ಪಾಪು ಬರುತ್ತಲ್ಲ, ಅದಕ್ಕೆ ಧೂಳೆಲ್ಲ ತೆಗೆದು ಅವರು ರೆಡಿ ಮಾಡಿ ಬೆಳಗ್ಗೆನೇ ಬಂದರು. ಸೊ 2 ಡೇಸ್ ಮಮ್ಮಿ ನನ್ನ ಜೊತೆ ಇದ್ದರು, 1 ಡೇ ಮಾತ್ರ ಪ್ರಮೋದ್ ಅವರಿದ್ದರು. ಬಿಕಾಸ್ ತುಂಬ ಕಷ್ಟ ಆಗ್ತಾಯಿತ್ತು ಗೈಸ್. ಪ್ರಮೋದ್ ಅವರಿದ್ದರೂ ಕಷ್ಟ ಆಗ್ತಿತ್ತು, ಮಮ್ಮಿಗೆ ಒಬ್ಬರೇ ಇದ್ದರೂ ಕಷ್ಟ ಆಗ್ತಿತ್ತು. ಒಟ್ಟಿನಲ್ಲಿ ಒಂದು ಪೇಷಂಟ್ಗೆ ಇಬ್ಬರು ಇರಲೇಬೇಕಿತ್ತು, ಆ ರೀತಿ ಆಗೋಗಿತ್ತು. ನಮ್ಮ ಮಮ್ಮಿ ಹೇಳ್ತಾಯಿದ್ರು. ಸೊ ಈ ಕಡೆ ಪಾಪು ಅಳ್ತಾ ಇರುತ್ತೆ, ಆ ಕಡೆ ನಾನು ವಾಶ್ರೂಮ್ಗೆ ಹೋದರೆ ಅವ್ರು ನನಗೆ ಹೆಲ್ಪ್ ಮಾಡಬೇಕು. ಬಿಕಾಸ್ ನನಗೆ ಒಂದು ಜಗ್ಗಲ್ಲಿ ನೀರು ತೊಗೊಳಕ್ಕಾಗ್ತಿಲ್ಲ, ನನ್ನ ಕೈಲಿ ನಾನೇ ಏನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಬಂದು ನಮ್ಮ ಮಮ್ಮಿನೇ ಮಾಡಬೇಕಿತ್ತು ಎಲ್ಲನೂ. ಸೊ ಪಾಪು ಬೇರೆ ಜಾಸ್ತಿ ಅಳೋಕ್ಕೆ ಶುರು ಮಾಡ್ತಾಯಿತ್ತು. ಸೊ ಇಲ್ಲಿ ನಮ್ಮ ಗಜಿಮಾಮ ಮತ್ತು ನಮ್ಮ ಆಂಟಿ ಆಟ ಆಡಿಸ್ತಾಯಿದ್ರು ಪಾಪುನ ಕೂತ್ಕೊಂಡು. ಅವ್ರು ಬಿಡ್ತಾನೆ ಇರಲಿಲ್ಲ, ಫುಲ್ಲು ಕಿಸ್ ಕೊಟ್ಟು ಇಟ್ಟರು ಗೈಸ್. ಯಾರು ಫಸ್ಟ್ ಕಿಸ್ ಕೊಟ್ಟರು ಪಾಪುಗೆ, ನಾವೇ ಫಸ್ಟ್ ಕೊಟ್ವಾ ಏನು ಅಂತಿದ್ರು. ಅವ್ರ ಪಪ್ಪನೇ ಫಸ್ಟ್ ಕೊಟ್ಬಿಟ್ಟಿದ್ದಾರೆ ಸ್ಟಾರ್ಟಿಂಗು. ಅವ್ರ ಪಪ್ಪನೇ ಫಸ್ಟ್ ನೋಡಿದ್ದು ಪಾಪುನ ಅಂದ್ಕೊಂಡು ಮಮ್ಮಿ ಹೇಳ್ತಾಯಿದ್ರು. ಸಾರಿ ಗೈಸ್, ಸ್ವಲ್ಪ ನಾನು ಬಿಟ್ಟು ವಾಯ್ಸ್ನ ಕೊಡಬೇಕಾಗ್ತಾಯಿದೆ. ಬಿಕಾಸ್ ನನಗೆ ಕಂಟಿನ್ಯೂಸ್ ಆಗಿ ಮಾತಾಡಿದ್ರೆ ಆಟೋಮೆಟಿಕ್ಲಿ ಕೆಮ್ಮು ಬಂದುಬಿಡುತ್ತೆ. ಸೊ 2 ಆಪ್ರೇಷನ್ನು ಪೇಯ್ನ್ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಕೈಲಿ ಕೆಪಾಸಿಟಿ ಇತ್ತು ಅಂದರೆ ಮಾತ್ರ ಗೈಸ್ ಸಿ ಸೆಕ್ಷನ್ ವಿತ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಒಟ್ಟಿಗೆ ಮಾಡಿಸ್ಕೊಳ್ಳಿ. ಬಿಕಾಸ್ ತುಂಬಾ ಪೇಯ್ನ್ ಇದೆ, ನಂಗೆ ಡಾಕ್ಟರ್ ಹೇಳಿದರು. ಬಟ್ ಆದ್ರೂ ನಾನು ಇಲ್ಲ 2 ಒಟ್ಟಿಗೆ ಆಗಲಿ, 2 ಪೇಯ್ನು ನಾನು ತಿಂತೀನಿ ಒಟ್ಟಿಗೆ ಅಂದ್ಬಿಟ್ಟೆ ನಾನು ಮಾಡಿಸ್ಕೊಂಡಿದ್ದು. ಬಟ್ ತುಂಬಾ ಕಷ್ಟ ಆಯಿತು. ಆದರೆ ಇಷ್ಟೊಂದು ಪೇಯ್ನು ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಈ ಕೇಕ್ನ ದಿವ್ಯಾ ಸಿಸ್ ಮತ್ತು ಅಂಕಿತಾ ಸಿಸ್ ಇಬ್ಬರೂ ಸರ್ಪ್ರೈಸಾಗಿ ತಂದು ಕಂಗ್ರ್ಯಾಚುಲೇಷನ್ ಅಂತ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್. ಆ್ಯಂಡ್ ಅವರು ಹೇಳ್ದಂಗೆ ನಾನು ವೆಸ್ಟ್ರನ್ ಡ್ರೆಸ್ನ ಹಾಕಿದ್ದೀನಿ. ಸೊ ನನಗಂತೂ ಫುಲ್ ಖುಷಿ ಆಯಿತು ವೆಸ್ಟ್ರನ್ ಡ್ರೆಸ್ ಹಾಕಿದಾಗ. ತುಂಬ ದಿನವೇ ಆಯಿತು ನಾನು ಆ್ಯಕ್ಚುಲಿ ಈ ಥರ ಡ್ರೆಸ್ನ ವೇರ್ ಮಾಡಿ. ಆ್ಯಂಡ್ ಫೈನಲಿ ನಾವು ಹೊರಡ್ತಾ ಇದ್ದೀವಿ, ಡಿಸ್ಚಾರ್ಜ್ ಆಯಿತು. ಆ್ಯಂಡ್ ನಮ್ಮದು ಪ್ಯಾಕೇಜೆಲ್ಲ ಎಷ್ಟಾಯಿತು ಏನು ಅದ್ರ ಬಗ್ಗೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನಾವು ಅಂದ್ಕೊಂಡಿದ್ದ ಬಜೆಟ್ಗಿನ್ನ ನಮಗೆ ಕಡಿಮೆನೇ ಆಯಿತು ಅಂತ ಹೇಳ್ಬೋದು, ವಿತ್ ಆಪ್ರೇಷನ್ ಸೇರಿ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ನಮ್ಗೆ ಹೆಲ್ಪ್ ಮಾಡ್ತಾಯಿದ್ರು ಅಂಕಿತಕ್ಕ ಮತ್ತು ದಿವ್ಯಕ್ಕ ಇಬ್ಬರೂ ವಿಡಿಯೋ ಮಾಡಿಕೊಡ್ಲಿಕ್ಕೆ ಅಂದ್ಬಿಟ್ಟು. ನಾನು ನಮ್ಮ ಪಾಪು ಎತ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀನಿ. ಅವ್ರು ಹೇಳ್ತಾಯಿದ್ರು ನೀವೇ ಎತ್ಕೊಂಬರಬೇಕು ಪಾಪುನ, ನಾನು ವೀಡಿಯೋ ಮಾಡ್ತೀನಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ಎತ್ಕೊಂಡು ಬಂದೆ. ಅದಾದಮೇಲೆ ಅಲ್ಲಿ ಮೆಟ್ಲುಗಳಿದೆಯಲ್ಲ, ಸ್ವಲ್ಪ ನನಗೆ ಇಳಿಯೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಪಾಪುನ ಕೊಟ್ಟು ಕಳಿಸ್ಬಿಟ್ಟು ಆಮೇಲೆ ನಾನು ಒಬ್ಬಳೇ ಇಳಿತಾ ಇದ್ದೀನಿ. ನಾನು ತುಂಬ ಸಲ ಹೇಳಿದ್ದೀನಿ ನಾನು ಕಾಂಗ್ರಾ ಕೇರ್ ಹಾಸ್ಪಿಟಲಲ್ಲೇ ತೋರಿಸ್ತಾ ಇರೋದು ಅಂತ. ಮತ್ತೆ ಕೇಳ್ತಾ ಇದ್ದೀರ. ಸೊ ನಮ್ಗೆ ಯಾವ ಬೇಬಿ ಆಗಿದೆ ಅಂತ ಹೇಳಿದ್ರೆ ಇಟ್ಸ್ ಎ ಗರ್ಲ್ ಗೈಸ್. ಸೊ ಐ ಆಮ್ ಸೋ ಹ್ಯಾಪಿ. ನಮ್ಮ ಫ್ಯಾಮಿಲಿಯವರೆಲ್ಲ ಅಂದ್ಕೊಂಡಂಗೆ ನಮಗೆ ಗರ್ಲ್ ಬೇಬಿ ಆಯಿತು. ತುಂಬಾ ಖುಷಿ ಆಯಿತು ಗೈಸ್ ನಮಗೆ. ಸೊ ಆ್ಯಕ್ಚುಲಿ ಕ್ಲಿಪ್ಪಿಂಗ್ನ ನಾನು ಮಿಸ್ ಆಗಿ ಆ ಕಡೆ ಈ ಕಡೆ ಆಗಿದೆ. ಸೊ ಅದಕ್ಕೋಸ್ಕರ ಆಮೇಲೆ ಆ್ಯಡ್ ಮಾಡಿದೆ ಇದನ್ನು ನಾನು. ನಮಗೆ ಪಿಂಕ್ ಬಲೂನಲ್ಲೆಲ್ಲ ಡೆಕೋರೇಷನ್ ಮಾಡಿ ಆ್ಯಂಡ್ ಪಾಪುಗೂ ಪಿಂಕ್ ಡ್ರೆಸ್ನ ಕೊಟ್ಟಿದ್ದರು. ಆ್ಯಂಡ್ ಯಾರೋ ಕಮೆಂಟ್ ಮಾಡಿದ್ರು ಪಿಂಕ್ ಬ್ಯಾಂಡನ್ನು ಹಾಕಿದ್ದಾರೆ, ಸೊ ಇಟ್ಸ್ ಎ ಗರ್ಲ್ ಅಂತ ಅನ್ನಿಸ್ತಿದೆ ಅಂತ. ಸೊ ನೀವು ಅಂದ್ಕೊಂಡಿರೋದು ತಪ್ಪು. ಅದು ಬ್ಯಾಂಡಿಂದ ಎಲ್ಲ ಕಂಡುಹಿಡಿಯೋಕ್ಕಾಗಲ್ಲ. ಬಿಕಾಸ್ ಕಾಂಗ್ರಾ ಕೇರಲ್ಲಿ ನಾವು ಹಾಕೊಳ್ಳೋ ಗೌನ್ ಆಗಿರ್ಬೋದು, ಆ್ಯಂಡ್ ಅಲ್ಲಿ ಇರೋ ಸ್ಟಾಫ್ಗಳಿಗಾಗಿರ್ಬೋದು, ಅವ್ರ ಬ್ಯಾಂಡ್ಗಳಾಗಿರ್ಬೋದು, ಎಲ್ಲ ಪಿಂಕ್ ಥೀಮಲ್ಲೇ ಇರುತ್ತೆ. ಪ್ರತಿಯೊಂದು ಅಷ್ಟೇ ಪಿಂಕ್ ಥೀಮಲ್ಲೇ ಇರುತ್ತೆ. ಸೊ ಅದರಿಂದೆಲ್ಲ ಯಾರೂ ಕಂಡುಹಿಡಿಯೋಕ್ಕೆ ಹೋಗಬೇಡಿ. ಗರ್ಲ್ ಬೇಬಿ ಬಾಯ್ ಬೇಬಿ ಆಗಿರೋರಿಗೆಲ್ಲರಿಗೂ ಬ್ಯಾಂಡ್ ಎಲ್ಲ ಪಿಂಕ್ ಕಲರೇ ಇರುತ್ತೆ. ಆ್ಯಂಡ್ ಫೈನಲಿ ಇಡೀ ಟೋಟಲ್ ಫ್ಯಾಮಿಲಿಗೇ ಖುಷಿ ಆಯಿತು. ಬಾಯ್ ಬೇಬಿ ಆಗಿದ್ರೆ ಖಂಡಿತ ನಾವು ನೋಡೋಕ್ಕೆ ಬರ್ತಿರ್ಲಿಲ್ಲ ಅಂದ್ಕೊಂಡು ನಮ್ಮ ಗಂಗಜ್ಜಿ ಮಾಮ ಅವ್ರ ವೈಫು ಎಲ್ಲ ಹೇಳ್ತಾಯಿದ್ರು. ಬಿಕಾಸ್ ನಮ್ಮ ಮನೇಲಿ ಗಂಡು ಮಕ್ಕಳು ನೋಡಿ ನಮಗೆ ಬೇಜಾರು ಹಿಡ್ದೋಗಿದ್ದು ಗೈಸ್.
ನಮ್ಮ ಅಕ್ಕಂಗೂ 2 ಗಂಡು, ನಮ್ಮ ಅತ್ತೆಗೂ 2 ಗಂಡು, ಮತ್ತು ನನಗೆ ಗಂಡಾಗ್ಬಿಟ್ಟಿದ್ರೆ ಅಂದ್ಬಿಟ್ಟು ಎಲ್ಲರಿಗೂ ಬೇಜಾರಾಗ್ತಾಯಿತ್ತು. ಸೊ ಗರ್ಲ್ ಬೇಬಿ ಅಂದ ತಕ್ಷಣ ಎಲ್ಲರೂ ಓಡಿ ಬಂದರು ನೋಡಲಿಕ್ಕೆ ಅಂದ್ಬಿಟ್ಟು. ಸೊ ಇವಾಗ ಮನೆ ಒಳಗಡೆ ಹೋಗೋಕ್ಕೆ ಅಂದ್ಬಿಟ್ಟು ಪ್ರಮೋದವ್ರು ಒಳಗಡೆ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಐ ಆಮ್ ಸೂಪರ್ ಎಕ್ಸೈಟಿಂಗ್ ಯಾವ ರೀತಿ ಡೆಕೋರೇಷನ್ನ ಮಾಡಿರ್ಬೋದು ಪ್ರಮೋದವರು ಅಂತ ಹೇಳಿ. ಸೊ ನಾನು ಪಾಪುನ ಎತ್ಕೊಂಡು ನಿಂತಿದ್ದೆ, ಬಟ್ ನನಗೆ ಸ್ಟ್ಯಾಮಿನಾ ಇರಲಿಲ್ಲ. ನನ್ನ ಕಾಲು ಎತ್ತಿಡೋಕ್ಕೂ ಶಕ್ತಿ ಸಾಲ್ತಾನೇ ಇರಲಿಲ್ಲ. ನಾನು ಇನ್ನೂ ನೋವನ್ನ ಪಡ್ತಾನೇ ಇದ್ದೆ. ಸೊ ಅದೇ ಗೈಸ್ ಹೇಳ್ದಂಗೆ ಸ್ಟ್ಯಾಮಿನಾ ಇದ್ದರೆ ಮಾತ್ರ 2 ಆಪ್ರೇಷನ್ನ ಒಟ್ಟಿಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿ ಸೆಕ್ಷನ್ ಮಾತ್ರ ಮಾಡ್ಕೊಳ್ಳಿ. ನಮಗೆ ಕಾರ್ ಕೂಡ ಡೆಕೋರೇಷನ್ ಮಾಡಿದ್ದಾರೆ. ಸೊ ಆಮೇಲೆ ಅದನ್ನು ವೀಡಿಯೋನ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ನಾನು. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಅಂತೆ ನಮಗೆ ಗರ್ಲ್ ಬೇಬಿ ಆಗಿದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಮ್ಮ ಮನೆಗೆ ಲಕ್ಷ್ಮಿ ಬಂದು ನಮ್ಮ ಶತ್ರುಗಳಿಗೆಲ್ಲ ಅವಳು ಬಂದು ದಿನದಿಂದನೇ ಬುದ್ಧಿನ ಕಲಿಸ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು. ಸೊ ನಮಗಂತೂ ತುಂಬ ಲಕ್ಕಿ ಚಾಮ್ ಇವಳು. ಆ್ಯಂಡ್ ಇವಳಿಗೆ ನಾವು ಆಲ್ರೆಡಿ ಪೆಟ್ ನೇಮ್ ಕೂಡ ಕಟ್ಟಿದ್ದೀವಿ. ಒಳಗಡೆ ಕೇಕ್ ಮೇಲೆ ಅವಳ ಪೆಟ್ ನೇಮ್ ಕೂಡ ಇರುತ್ತೆ. ಸೊ ನೀವು ನೋಡ್ಬೋದು ಏನು ಪೆಟ್ ನೇಮ್ನ ನಾವು ಅವಳಿಗೆ ಕಟ್ಟಿದ್ದೀವಿ ಅಂತ. ಸೊ ಇನ್ಮೇಲೆ ಕಮೆಂಟ್ ಮಾಡುವಾಗ ನೀವು ಹೆಂಗೆ ನಮ್ಮ ಅಪ್ಪು ಅಂತ ಕರಿತಿದ್ರಿ, ಸೊ ಇವಳಿಗೂ ಕೂಡ ಆ ಪೆಟ್ ನೇಮಲ್ಲೇ ನೀವು ಕಮೆಂಟ್ ಮಾಡಿ ಕರಿಬೋದು. ಪ್ರಮೋದವ್ರು ನೋಡಿ ಎಷ್ಟು ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ರು. ನಾವು ಬರೋಷ್ಟರಲ್ಲಿ ಅಂತ ಇದೆಲ್ಲ ರೆಡಿ ಮಾಡಿ ಅವರು ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಡಿಸ್ಚಾರ್ಜ್ ಟೈಮ್ಗೆ ಬಂದಿದ್ದರು. ಅವ್ರು ಇರಲಿಲ್ಲ, ಬಂದು ಬಿಲ್ ಪೇ ಮಾಡಿ ನಮ್ಮನ್ನ ಡೈರೆಕ್ಟು ಮನೆಗೇ ಕರ್ಕೊಂಡು ಬರೋ ಟೈಮ್ಗೆ ಬನ್ನಿ ಅಂತ ಹೇಳಿದ್ದೆ. ಸೊ ಅಲ್ಲಿವರೆಗೂ ಮಮ್ಮಿನೇ ಮ್ಯಾನೇಜ್ ಮಾಡ್ತಿದ್ರು. ಸೊ ಇನ್ನೊಂದು ಹೇಳಬೇಕು ಅಂದರೆ ಪ್ರಮೋದವ್ರ ಬಗ್ಗೆ ಗೈಸ್, ಒಂದು ನಮ್ಮ ತಾಯಿ ಯಾವ ರೀತಿ ನೋಡಿಕೊಂಡ್ರು, ನಾನು ವಾಶ್ರೂಮ್ಗೆ ಹೋದಾಗಿರ್ಬೋದು, ನಾನು ಎದ್ದು ನಡೆಯೋವಾಗಾಗಿರ್ಬೋದು, ಒಂದು ತಾಯಿ ಯಾವ ರೀತಿ ನೋಡ್ಕೋತಾರೆ, ಯಾವ ರೀತಿ ಪ್ರೀತಿನ ಕೊಡ್ತಾರೆ, ಸೊ ಯಾವ ರೀತಿ ಎಲ್ಲ ಮಾಡ್ಬೋದು, ನನಗಾಗದೇ ಇರೋ ಟೈಮಲ್ಲಿ ಯಾವ ರೀತಿ ನೋಡ್ಕೋಬೋದು, ಅಷ್ಟು ಕೆಲಸನೂ ನನಗೆ ಮಾಡಿದ್ದಾರೆ ಅವರು. ಸೊ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಕೇರಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗಂತೂ ಫುಲ್ ಖುಷಿ ಆಯಿತು ಅಂತಲೇ ಹೇಳ್ಬೋದು ನಮ್ಮಮ್ಮನೇ ಹುಟ್ಟು ಬಂದರು ಅಂತ. ಆ್ಯಂಡ್ ಆ್ಯಕ್ಚುಲಿ ಲಾಡೂನು ಅವರು ಮಹಾಲಕ್ಷ್ಮಿ ಸ್ವೀಟಲ್ಲಿ ತೊಗೊಂಡಿದ್ರು, ಬಟ್ ಅದನ್ನು ಅವರು ವೀಡಿಯೋದಲ್ಲಿ ಹೇಳಿಲ್ಲ. ಜಿಲೇಬಿನ ಏನಕ್ಕೆ ತೊಗೊಂಡ್ರು ಅಂದರೆ ದಿವ್ಯಕ್ಕ ಅವರು ನಮಗೆ ಕ್ಯಾಶು ಬರ್ಫಿ ಎಲ್ಲ ತಿಂದು ಬೇಜಾರಾಗಿದೆ, ಕ್ಯಾಶು ಬರ್ಫಿ ಬಿಟ್ಟು ಬೇರೆಲ್ಲ ತೊಗೊಬನ್ನಿ ಅಂದಿದ್ರು. ಸೊ ಅದಕ್ಕೆ ಅವ್ರಿಗೆ ಜಿಲೇಬಿ ಇಷ್ಟ ಅಂತೆ, ಅವ್ರಿಗೆ ಜಿಲೇಬಿನ ತೊಗೊಂಡಿದ್ವಿ. ಇನ್ನು ಲಾಡು ಬಂದು ಡಾಕ್ಟರ್ಗೆ ಇಷ್ಟ ಅಂತ ಹೇಳಿದರು. ಸೊ ನಮ್ಮ ಡಾಕ್ಟರ್ಗೆ ಲಾಡನ್ನ ತೊಗೊಂಡಿದ್ವಿ. 2 ಬಾಕ್ಸು ಬರ್ಫಿಗಳನ್ನ ಬೇರೆ ಕೊಡೋರಿಗೆ ಅಂದ್ಬಿಟ್ಟು ಅದನ್ನು ತಂದಿದ್ರು, ಮಿಕ್ಸಲ್ಲಿ ತಂದಿದ್ರು ಎಲ್ಲನೂ ಪ್ರಮೋದವರು. ಆ್ಯಂಡ್ ಅಲ್ಲಿನ ಸ್ಟಾಫ್ ಬಗ್ಗೆ ಹೇಳಬೇಕು, ನಮ್ಮ ಡಾಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ನೆಕ್ಸ್ಟ್ ಲೆವೆಲ್ ಗೈಸ್. ನಮ್ಮ ಡಾಕ್ಟರ್ ಅಂತೂ ನನಗೆ ನಡೆಯೋಕ್ಕೆ 2ನೇ ದಿನಕ್ಕೂ ಆಗ್ತಿರ್ಲಿಲ್ವಲ್ಲ, ನಾನು ಟೊಬ್ಯಾಟಮಿ ಆಪ್ರೇಷನು ನಮಗೆ ತುಂಬ ಪೇಯ್ನ್ ಕೊಡ್ತಾ ಇದೆ ಅಂತ ಹೇಳಿದ್ದೆ ನಾನು ಡಾಕ್ಟರ್ಗೆ. ಅವರು ತುಂಬಾ ಬೇಜಾರು ಮಾಡಿಕೊಂಡ್ರು ಗೈಸ್. ನನ್ನ ಮುಖ ನೋಡಿ, ನನ್ನ ವಾಯ್ಸ್ ಎಲ್ಲ ಹೋಗಿರೋದು ನೋಡಿ, ಭೂಮಿಕಾ ವಾಯ್ಸೇ ಬರ್ತಿಲ್ವಲ್ಲ ಅಂತ. ಸೊ ಅವ್ರಿಗೆ ಹೆಂಗಂದರೆ ನಾನು ಪಟ ಅಂತ ಮಾತಾಡಬೇಕು, ನಗ್ತಾ ಇರಬೇಕು, ಆ ಥರ ಇಷ್ಟ ನಮ್ಮ ಡಾಕ್ಟರ್ಗೆ ನನ್ನನ್ನು ನೋಡಲಿಕ್ಕೆ. ಸೊ ಆಮೇಲೆ ನನಗೆ ಬೇರೆಯೇ ಟ್ರೀಟ್ಮೆಂಟ್ನ ಚೇಂಜ್ ಮಾಡಿದ್ರು ಡಾಕ್ಟರು. ಸೊ ಅದಾದಮೇಲೆ 3ನೇ ದಿನಕ್ಕೆ ನಾನು ಡಿಸ್ಚಾರ್ಜ್ ಆಗೋ ದಿನಕ್ಕೆ ನಾನು ಎದ್ದು ಒಂದು ಸ್ವಲ್ಪ ಅವಕ್ಕೆ ಎಲ್ಪ್ ತೊಗೊಂಡು ಓಡಾಡ್ಬೋದು ಅನ್ನೋ ಲೆವೆಲ್ಗೆ ಓಡಾಡಿದೆ. ಸೊ ಇದಕ್ಕೆಲ್ಲ ಕಾರಣ ನಮ್ಮ ಡಾಕ್ಟರೇ. ಸೊ ಎಷ್ಟು ಹೇಳಿದ್ರೂ ಸಾಕಾಗಲ್ಲ, ಅಷ್ಟು ಕೇರಾಗಿ ನೋಡ್ಕೊಳ್ಳೋ ಡಾಕ್ಟರ್ ನನಗೆ ಎಲ್ಲೂ ಸಿಗ್ತಾ ಇರಲಿಲ್ಲ ಅನ್ಕೋತೀನಿ. ಆ್ಯಂಡ್ ಅಲ್ಲಿ ನನಗೆ ಆಪ್ರೇಷನ್ ಥಿಯೇಟರಲ್ಲಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆ್ಯಂಡ್ ಅರ್ಪಿತಾ ಮ್ಯಾಮ್ ಆಗಿರ್ಬೋದು, ಅಲ್ಲಿರೋ ಸ್ಟಾಫ್ಗಳಾಗಿರ್ಬೋದು, ನಿಜವಾಗ್ಲೂ ಅವ್ರಿಗೊಂದು ಸೆಲ್ಯೂಟ್ ಗೈಸ್. ಅವ್ರ ಟೀಮ್ಗೆ ಒಂದು ಸೆಲ್ಯೂಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನನಗೆ ಒಂದು ಚೂರು ನೋವಾಗ್ದಂಗೆ, ಬೇಜಾರಾಗ್ದಂಗೆ, ಮಗು ಬಂದು ನಾನು ಹೊರಗಡೆ ಹೋಗಿ ವಾರ್ಡ್ ಶಿಫ್ಟ್ ಆಗೋವರೆಗೂ ತುಂಬ ಅಂದರೆ ತುಂಬಾ ಕೇರ್ ಮಾಡಿದ್ರು ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಖುಷಿ ಆಯಿತು. ನಾನು ಪಾಪು ಮನೆಗೆ ಬಂದಮೇಲೆ ನಮಗೆ ಈ ರೀತಿ ಸರ್ಪ್ರೈಸ್ ಕಾದಿತ್ತು. ಸರ್ಪ್ರೈಸ್ ಅಂದರೆ ಈ ಥರ ಹೂವೆಲ್ಲ ಮಾಡಿ
ಕೆಳಗಡೆ ಅದು ಪಾದದೆಲ್ಲ ಮಾಡಿದರು ಪ್ರಮೋದವರು. ಸೊ ಡೆಕೋರೇಷನ್ನು ನಾನು ಈ ರೀತಿ ಹೇಳಿರಲಿಲ್ಲ. ಸೊ ರೌಂಡಿಗೆ ಮಾಡಿಬಿಟ್ಟು ಗರ್ಲ್ ಅಂತ ಹಾಕಿ ಅಂತ ಹೇಳಿದ್ದೆ. ಬಟ್ ಅವರು ಡಿಫ್ರೆಂಟಾಗಿ ಮಾಡಿದ್ದಾರೆ, ತೋರಿಸ್ತೀನಿ ಯಾವ ರೀತಿ ಮಾಡಿದ್ದಾರೆ ಅಂದ್ಬಿಟ್ಟು. ಫಸ್ಟು ನೀನು ಕಾಲಿಡು ಅಂದರು. ಸೊ ಪಾಪುದು ಸಾಕಲ್ವಾ ಅಂತಂದಿದ್ದಕ್ಕೆ ಇಲ್ಲ ಫಸ್ಟ್ ನೀನಿಡು ಆ ಕಡೆ ಈ ಕಡೆ, ಆಮೇಲೆ ಪಾಪುದು ಇಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಒಂದಷ್ಟು ಸರ್ಕಸ್ ಮಾಡಿದೆ. ನಂಗೆ ಬೇರೆ ಬಗ್ಗೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಸೊ ಹೆಂಗಪ್ಪ ಮಾಡೋದು ಅಂದ್ಬಿಟ್ಟು ಥಿಂಕ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಬೇಬಿ ಗರ್ಲ್ ಆಗಿರೋದಕ್ಕೆ ಸೊ ನಮಗೆ ಇದು ಪಿಂಕ್ ಡ್ರೆಸ್ನ ಕೊಟ್ಟಿದ್ದರು. ಸೊ ಅದು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಅದು ಅವ್ರು ಏನೇನು ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಸಾರಿ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು, ಬಿಕಾಸ್ ಕೂತ್ಕೊಂಡು ಮಾತಾಡಿದ್ರೆ ನನಗೆ ಪೈನ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಮಲ್ಕೊಂಡೆ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಇವಾಗ ಪಾಪನ್ನ ಹಿಡಿಸ್ತಾ ಇದ್ದಾರೆ. ಅವಳಿಗೆ ಅದು ಥಂಡಿ ಆಗಿತ್ತಲ್ಲ, ಸೊ ಅದರಿಂದ ಅಳ್ಳಕ್ಕೆ ಶುರು ಮಾಡಿಬಿಡ್ಲು ಜಾಸ್ತಿನೇ. ಸ್ವಲ್ಪ ಬೇಗ ನಾವು ಕೇಕೆಲ್ಲ ಕಟ್ ಮಾಡಿಬಿಟ್ವಿ, ಜಾಸ್ತಿ ಅನ್ನ ಪ್ರೆಸ್ ಮಾಡೋಕ್ಕಾಗಲಿಲ್ಲ. ಸೊ ಬಟ್ ಮೆಮೊರಿ ಅಲ್ವಾ ಅಂದ್ಬಿಟ್ಟು ಸುಮ್ಮನಾದ್ವಿ. ನಾನು ಕಾರಲ್ಲಿ ಕೂತಿದ್ದೆ, ಪ್ರಮೋದ್ ಅವರು ಫುಲ್ ವೀಡಿಯೋ ಮಾಡ್ಕೊಂಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾರೆ. ಈಗ ಫೈನಲ್ಲಿ ನಮ್ಮ ಗರ್ಲ್ ಬೇಬಿ ಪೆಟ್ ನೇಮ್ ಏನು ಅಂದ್ಬಿಟ್ಟು ಸೊ ಇವಾಗ ಕೇಕ್ ಮೇಲೆ ಇರುತ್ತೆ ನೋಡಿ. ಸೊ ಇದನ್ನ ಫಸ್ಟ್ ಆ್ಯಡ್ ಮಾಡೋಣ ಅಂದ್ಕೊಂಡೆ ನಾನು. ಸೊ ಬೇಡ ಯಾವ ಬೇಬಿ ಅಂತ ಹೇಳ, ಆಮೇಲೆ ಲಾಸ್ಟಲ್ಲೇ ಆ್ಯಡ್ ಮಾಡೋಣ ಈ ಡೆಕೋರೇಷನ್ ಅಂದ್ಬಿಟ್ಟು ನಾನು ಆ್ಯಡ್ನ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಾಡಿದ್ದಾರೆ ಆ ಪ್ರಮೋದ್ ಅವರು. ಅವರೊಬ್ಬರೇ ಮಾಡಿರೋದು ಗೈಸ್, ಎಷ್ಟು ಚೆನ್ನಾಗಿ ಮಾಡಿದಾರಲ್ವ, ವಿತೌಟ್ ಹೆಲ್ಪ್ ಮಾಡಿರುವಂಥದ್ದು. ಪಿಂಕ್ ಥೀಮಲ್ಲೇ ಮಾಡೋಂಗಾಯಿತು. ಫೈನಲಿ ಅಪ್ಪು ಕೇಳ್ತಾ ಇದ್ದ ತಂಗಿ ಪಾಪು ಬೇಕು ಅಂತ. ಸೊ ಹಂಗೆ ತಂಗಿನೇ ಕರೆಸ್ಕೊಂಡಿದ್ದಾನೆ. ನಮ್ಮ ಪಾಪು ಪೆಟ್ ನೇಮ್ ನೋಡಿರ್ಬೋದು ನೀವು ಆಲ್ರೆಡಿ. ಸೊ ಇದು ಒಂದು ಹಾಸ್ಪಿಟಲ್ದು, ಮೊದಲೇ ಹಾಕ್ಬಿಟ್ರೆ ಪಿಂಕ್ ಥೀಮ್ದು ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಆಗಿರಲಿಲ್ಲ. ಅದು ಅವರೇನೆ ಡೆಕೋರೇಷನ್ ಮಾಡಿರೋದು. ರೂಮ್ ಮೇಲ್ಗಡೆಯಿಂದ ನಾವು ವೀಡಿಯೋ ಮಾಡ್ತಾಯಿದ್ವಿ. ನಮ್ಮ ಮಮ್ಮಿ ವೀಡಿಯೋ ಮಾಡ್ತೀನಿ ಕೊಡು ಅಂದ್ಬಿಟ್ಟು ಇಸ್ಕೊಂಡೋಗಿ ವೀಡಿಯೋ ಮಾಡ್ತಾಯಿದ್ರು. ಸೊ ಈ ಡ್ರೆಸ್ಸು ಮತ್ತು ಇದು ಫಸ್ಟ್ ಕ್ರೈದು ಒಂದು ಕಿಟ್ಟು ಕಾಂಪ್ಲಿಮೆಂಟ್ರಿಯಾಗಿ ನಮಗೆ ಪ್ರೊವೈಡ್ನ ಮಾಡಿದರು. ಪಾಪು ಹುಟ್ಟಿದಾಗಲೂ ಅವ್ರದ್ದೇ ಡ್ರೆಸ್ ಇತ್ತು. ಸೊ ಅದು ನಮಗೆ ಕಾಂಪ್ಲಿಮೆಂಟ್ರಿಯಾಗೇ ಬಂದಿತ್ತು. ಅದು ಫುಲ್ ವೈಟ್ ಡ್ರೆಸ್ಸಲ್ಲಿ ಹಾಕಿದ್ರು, ಫುಲ್ ಕೈ ಗ್ಲೌಸ್ ಆಗಿರ್ಬೋದು. ಸೊ ಈ ಪಿಂಕ್ ಥೀಮಲ್ಲಿ ಏನು ಕೊಟ್ಟಿದ್ದಾರೆ ಸೊ ಅದೇ ಥರ ಒಂದು ಡ್ರೆಸ್ನ ಅವರು ಡೆಲಿವರಿ ಟೈಮಲ್ಲೇ ಹಾಕಿದ್ರು. ಸೊ ಇದು 2ನೇ ಡ್ರೆಸ್ ಅಂತಲೇ ಹೇಳ್ಬೋದು. ಅಪ್ಪು ಬಂದ್ಬಿಟ್ಟು ಗೈಸ್ ನನಗೆ ತಳ್ಳಿ ಇಡ್ತಾ ಇದ್ದ. ನನಗೆ ನಿಂತ್ಕೊಳ್ಳೋಕೆ ಬೇರೆ ಶಕ್ತಿ ಇರಲಿಲ್ಲ, ತಳ್ಳಿ ಇಡ್ತಾ ಇದ್ದ. ಮತ್ತು ನಮ್ಮ ಕಾರು ಒಳಗಡೆ ಮೇ ಬಿ ಆನ್ ಬೋರ್ಡ್ ಕೂಡ ಕೊಟ್ಟರು. ಈ ಥರ ಡೆಕೋರೇಷನ್ ಕೂಡ ಮಾಡಿದ್ರು. ಹಿಂದ್ಗಡೆ ಚೆನ್ನಾಗೇ ಇತ್ತು, ಬಟ್ ಮುಂದ್ಗಡೆ ಬಲೂನು ನಮ್ಮ ಮನೆಗೆ ಬರೋಷ್ಟರಲ್ಲಿ ಹೊಂಟೋಯ್ತು. ಅವರು ಪ್ರಮೋದ್ ಅವ್ರು ಬರ್ತಾಯಿದ್ರಲ್ಲ, ಗಾಳಿ ಇತ್ತಲ್ಲ, ಸೊ ಅವಾಗ ಹೊಂಟೋಯ್ತು. ಅಪ್ಪು ಬಲೂನ್ ಕಟ್ತಾಯಿದ್ದಾರೆ, ಅಮ್ಮ ಟೇಪ್ ಹಾಕ್ತಾಯಿದ್ದಾರೆ ತಂಗಿ ಪಾಪುಗೆ ಅಂದ್ಕೊಂಡೆಲ್ಲ ಹೇಳ್ತಾ ಇದ್ದ. ಪ್ರಮೋದ್ ಅವ್ರು ನಾನು ಬರುವಾಗ ಅದು ಬಲೂನ್ ಹೊಡಿಬೇಕು ಅಂತ ಇತ್ತು, ಬಟ್ ನಮಗೆ ಸ್ವಲ್ಪ ರಿಸ್ಕ್ ಆಯಿತು. ಪಾಪುನು ಅಳು ಶುರು ಮಾಡಿಬಿಡ್ಲಲ್ವ, ಅದರಿಂದ ಗಡಿಬಿಡಿನಲ್ಲಿ ನಮಗೆ ಅಳ್ತಾ ಇದ್ದಾಳಲ್ಲ, ಬೇಗ ಕೇಕ್ ಕಟ್ ಮಾಡಿಬಿಡೋಣ ಅಂದ್ಬಿಟ್ಟು ಬೇಗ ಕಟ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಸ್ವಲ್ಪ ಉದ್ದುದನ್ನು ವೀಡಿಯೋ ಮಾಡಿಸ್ಕೊಂಡೆ, ಸ್ವಲ್ಪ ಅಡ್ಡನ್ನು ವೀಡಿಯೋ ಮಾಡಿಸ್ಕೊಂಡೆ. ಈ ರೀತಿ ರೆಡಿ ಮಾಡಿದರು. ಸೊ ನನಗೆ ಖುಷಿಯಾಗಿದೆ ಏನಂದರೆ ನಾನು ಪಿಂಕ್ ಡಾಲ್ನ ತೊಗೊಂಡಿದ್ಕೂ ನನಗೆ ಒಂದು ಸಾರ್ಥಕತೆ ಸಿಕ್ತಲ್ಲಪ್ಪ ದೇವರೇ, ಹೆಣ್ಣು ಕೇಳ್ತಾಯಿದ್ವಿ. ಸೊ ಹಂಗೆ ನಮಗೆ ಗರ್ಲ್ ಬೇಬಿನೇ ಕೊಡ್ತಲ್ಲ ಅಂದ್ಬಿಟ್ಟು ಖುಷಿ ಆಯಿತು. ಸೊ ವೆಲ್ಕಮ್ ಗೊಂಬೆ ಅಂದ್ಬಿಟ್ಟು ಬರ್ಸಿದ್ರು. ಏನಕ್ಕೆ ನಾವು ಗೊಂಬೆ ಅಂತ ಪೆಟ್ ನೇಮ್ ಕಟ್ಟಿದ್ದೀವಿ ಅಂದರೆ ಅಪ್ಪುನೇ ಕಲ್ಲರ್ ಮೀರಿಸ್ತಾಳೆ ಗೈಸ್, ಅಷ್ಟು ಫೇರ್ ಇದ್ದಾಳೆ, ಸಿಕ್ಕಾಬಟ್ಟೆ ಫೇರ್ ಇದ್ದಾಳೆ. ನಮ್ಮ ಫ್ಯಾಮಿಲಿಗೆ ಅವಳೇ ಕಲ್ಲರ್ ಬರೋದು ಅಂತ ನಾವು ಫಿಕ್ಸ್ ಆಗೋದ್ವಿ. ಅಪ್ಪು ನನ್ನ ಕಲ್ಲರ್ನೇ ಮೀರಿಸ್ತಾ ಇದ್ದ, ಇವಳು ಅವನ ಕಲ್ಲರ್ನೇ ಮೀರಿಸೋ ಲೆವೆಲ್ಗೆ ಕಲ್ಲರ್ ಇದ್ದಾಳೆ, ಸಿಕ್ಕಾಬಟ್ಟೆ ಫೇರ್ ಇದ್ದಾಳೆ. ಆ್ಯಂಡ್ ನೋಡೋಕ್ಕೆ ಸೇಮ್ ಟು ಸೇಮ್ ಡಾಲ್ ಥರನೇ, ಕೂರಿಸ್ಬಿಟ್ರೆ ಒಂದು ಡಾಲ್ ಅದು ಅನ್ನೋ ಥರ ಕಾಣ್ತಾಳೆ. ಸೊ ಅದಕ್ಕೆ ನನಗೆ ಅವಳಿಗೆ ಗೊಂಬೆ ಅಂತಲೇ ಕಟ್ಟಬೇಕು ಅಂದ್ಬಿಟ್ಟು ನಾನು ಅವಳಿಗೆ ಅಲ್ಲೇ ಪೆಟ್ ನೇಮ್ ಇಟ್ಟೆ, ನಾನು ಹಾಸ್ಪಿಟಲ್ನಲ್ಲೇ ಗೊಂಬೆ ಅಂತ. ಹಾಗೆ ಪ್ರಮೋದರು ಸರಿ ಆಯಿತು, ನಿನ್ನಾಸೆ ಅಂತ ಅವನಿಗೂ ಕಟ್ಟಿದೆಯಾ, ಇದನ್ನು ನಿನ್ನಾಸೆ ಅಂತ ಗೊಂಬೆ ಅಂತಲೇ ಕಟ್ಟೋಣ ಅಂದ್ಬಿಟ್ಟು ಸೊ ನಾವು ಫೈನಲಿ ಇವಾಗ ಇವಳನ್ನ ಗೊಂಬೆ ಅಂತ ಕರಿತಾ ಇದ್ದೀವಿ.
ಕೇಕ್ ಮಾತ್ರ ಸಖತ್ತಾಗಿ ಮಾಡಿಸಿದ್ರು ಗೈಸ್. ತಿಂದೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಡಾಕ್ಟರು ರಿಸ್ಟ್ರಿಕ್ಷನ್ ಏನಿಲ್ಲ, ಸೊ ಎಲ್ಲ ಫುಡ್ಡು ತೊಗೋಬೋದು ಅಂತ ಹೇಳಿದ್ದಾರೆ. ಜ್ಯೂಸ್ ಎಲ್ಲ ತೊಗೋಬೋದು, ಏನು ನೀವು ಅದು ಇದು ತಿನ್ನೋಂಗಿಲ್ಲ ಅದು ಅಂತ ಏನಿಲ್ಲ. ನೀವು ಹೆಲ್ತಿ ಮದರು ಎಲ್ಲ ಥರ ಜ್ಯೂಸು ತೊಗೊಳ್ಳಿ, ಸೀಸನಲ್ ಫ್ರೂಟ್ ಎಲ್ಲ ತಿನ್ನಿ. ಸೊ ಯಾವುದೇ ರೀತಿ ಕಟ್ಟಲ್ಲಿ ಇರೋಂಗಿಲ್ಲ, ಆರಾಮಾಗಿ ನೀವೆಲ್ಲನೂ ತಿನ್ಬೋದು ಅಂತ ಹೇಳಿದ್ದಾರೆ. ಏಕೆಂದರೆ ನಮಗೆ ಕಷ್ಟ ಆಗುತ್ತೆ ಅಲ್ವ, ಸಿ ಸೆಕ್ಷನ್ ಆಗಿರೋರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಏನು ನಮಗೆ ಕಟ್ಟಲ್ಲಿ ಇಡೋಕ್ಕೆ ಹೇಳಲ್ಲ, ಎಲ್ಲ ರೀತಿ ತೊಗೋಬೋದು ಅಂತ ಹೇಳ್ತಾರೆ. ಬಟ್ ಬಿಸಿನೀರನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಯಾಕಂದರೆ ಗಾಯ ಬೇಗ ಒಣಗಬೇಕಲ್ವ, ಸೊ ಅದರಿಂದ ಅದೊಂದು ಹೇಳ್ತಾರೆ. ಸೊ ನನಗೆ ಬಗ್ಗಕ್ಕೂ ಆಗ್ತಿಲ್ಲ, ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಬಗ್ತಾ ಇದ್ದೀನಿ ಅಂತ ಹೇಳಿ. ಖುಷಿಯಾಯಿತು ನಮಗೊಮ್ಮೆ ನಮ್ಮ ಮನೆಗೆ ಬಂದಿದ್ದು. ಪ್ರಮೋದ್ ಅವ್ರಿಗಂದು ಸಿಕ್ಕಾಪಟ್ಟೆ ಖುಷಿಯಾಯಿತು ಗೈಸ್. ಅಲ್ಲೆಲ್ಲರೂ ಪ್ರಮೋದ್ ಥರ ಐತಿ ಅನ್ನೋರೇ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಗನ ಥರನೇ ಇದ್ದಾನೆ ಅಂತ ಹೇಳೋರೇ ಜಾಸ್ತಿ. ಇದು ನನ್ನ ಮನೆಗೆ ಬರುವಾಗ ವಿಡಿಯೋ ಮಾಡಿರೋದು, ಹಿಂದ್ಗಡೆ ಬಲೂನೆಲ್ಲ ಕಟ್ಟಿದ್ರಲ್ಲ, ಸೊ ಅದಕ್ಕೆ ಅದನ್ನೆಲ್ಲ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಪ್ರಮೋದ್ ಅವ್ರಿಗೆ ಹೇಳ್ತಾ ಇದ್ದೆ, ಚೂರು ಅವರು ಸ್ಪೀಡಾಗಿ ಬಿಟ್ಬಿಟ್ರು ನಿಧಾನ ಅಂತ ಇದ್ದೆ ನಾನು. ಎಸ್ ಗೈಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಪಾಪ ನಾನು ಚೆನ್ನಾಗಿದ್ದೀವಿ, ಸೇಫ್ ಆಗಿದ್ದೀವಿ, ಬಟ್ ಸ್ವಲ್ಪ ಕ್ಯೂರ್ ಆಗಬೇಕಷ್ಟೇ, ಇನ್ನೇನು ಇಲ್ಲ. ನಾನು ಕ್ಯೂರ್ ಆಗಬೇಕು, ಪಾಪು ಚೆನ್ನಾಗಿದ್ದಾಳೆ. ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾಯಿರಿ. ಲವ್ ಯು ಆಲ್, ಬಾಯ್.